ಬನಶಂಕರಿ ಟ್ರಾಫಿಕ್ ವಾಹನ ತಪಾಸಣೆ ಮಾಡಬೇಕಾದ್ರೆ ಒಂದು ಕಾರಿನಲ್ಲಿ ಜನರ ವರ್ತನೆಯನ್ನು ಗಮನಿಸಿ ತಪಾಸಣೆ ಮಾಡಿ 21.93 kg ಗಾಂಜಾ, 2.89 ಲಕ್ಷ ಕ್ಯಾಶ್, 88 ಗ್ರಾಮ್ ಬಂಗಾರ, 5 ಮೊಬೈಲು. बेंगलुरु के गिरिनगर इलाके से एक बड़ी खबर सामने आई है। पुलिस ने यहां से भारी मिकदार में नशा आवर गांजा और कीमती सामान बरामद किए हैं। रिपोर्ट्स के मुताबिक ट्रैफिक पुलिस मामूल चेकिंग कर रही थी। इसी दौरान एक कार पर शक हुआ। इस कार पर आर्मी का स्टिकर भी लगा हुआ था, जिससे मुकामी लोगों की तवज्जो इस पर गई और इन्होंने पुलिस को इत्तला किया। पुलिस जब कार को रोकी तो इसमें 3 अफराद मौजूद थे। जैसे ही पुलिस करीब पहुंची, इनमें से 2 अफराद फरार हो गए, लेकिन ड्राइवर को वहीं गिरफ्तार कर लिया गया। गाड़ी की तलाशी लेने पर पुलिस को 22 किलो गांजा, तकरीबन 2.8 लाख रुपए, 88 ग्राम सोना, 5 मोबाइल फोन बरामद हुए। पुलिस ने गाड़ी को भी जब्त कर लिया है। भागे हुए मुलजिमान की तलाश के लिए एक खुसूसी टीम तश्कील दी गई है। पुलिस का कहना है कि इस बड़े इंकशाफ ने शहर में बढ़ती हुई मुंशियात की स्मगलिंग पर संजीदा सवाल खड़े कर दिए हैं। पुलिस ने यकीन दहानी कराई है कि इस मामले में सख्त कार्रवाई की जाएगी। ನಿನ್ನೆ ಗಿರಿನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋ ನೈನ್ ಡೆಲ್ಲಿ ಜಂಕ್ಷನ್ ಹತ್ರ ಬನಶಂಕರಿ ಟ್ರಾಫಿಕ್ ಅಧಿಕಾರಿಯಾದ ರಾಜು ಹಾಗೂ ಸಿಬ್ಬಂದಿಯಾದ ಮಹೇಶ್ ಎಂಬಾತರು ವಾಹನ ತಪಾಸಣೆ ಮಾಡಬೇಕಾದ್ರೆ ಸಂಶಯಾಸ್ಪದವಾಗಿ ಒಂದು ಕಾರಿನಲ್ಲಿ ಜನರ ವರ್ತನೆಯನ್ನು ಗಮನಿಸಿ ಅವ್ರನ್ನ ತಡೆದು ಬೆನ್ನತ್ತಿ ತಡೆದು ಗಾಡಿನ ನಿಲ್ಲಿಸಿ ತಪಾಸಣೆ ಮಾಡಿ ಅದರಲ್ಲಿ ಒಂದು 21.93 kg ಗಾಂಜಾ, 2.89 ಲಕ್ಷ ಕ್ಯಾಶ್, 88 ಗ್ರಾಮ್ ಬಂಗಾರ, 5 ಮೊಬೈಲು, ಈ ರೀತಿ ಅದನ್ನು ಪತ್ತೆ ಮಾಡಿರ್ತಾರೆ. ಇದೊಂದು ಉತ್ತಮ ಕಾರ್ಯ ಮಾಡಿರ್ತಾರೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಅಧಿಕಾರಿಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನು ಆಲ್ರೆಡಿ ನಮ್ಮ ವಶದಲ್ಲಿರ್ತಾನೆ ಹಾಗೂ 2 ಇನ್ನಿತರ ಆರೋಪಿತರು ಗಾಡಿಯಲ್ಲಿದ್ದವರು ಪರಾರಿಯಾಗಿದ್ದಾರೆ. ಅವರನ್ನು ಪತ್ತೆ ಹಚ್ಚೋ ಕೆಲಸ ಹಾಗೂ ಕಾನೂನು ಕ್ರಮ ಕೈಗೊಳ್ಳುವ ಕೆಲಸ ಮುಂದುವರೆದಿದೆ. ಇಲ್ಲಿಂದ ತರ್ತಾ ಇದ್ರು ಯಾವ ಉದ್ದೇಶಕ್ಕೆ? ಆರೋಪಿ ಸಿಕ್ಕಾಗೆ ಗೊತ್ತಾಗುತ್ತೆ.